ಹಲೋ ಫ್ರೆಂಡ್ಸ್, ನಾನು ಪ್ರತಿಭಾ ಮಣಿಪಾಲ್ ಕಿಚನ್ಗೆ ನಿಮಗೆಲ್ಲ ಸ್ವಾಗತ. ತುಂಬ ದಿವಸದಿಂದ ವಿಡಿಯೋಸ್ ಹಾಕಲೇ ಇಲ್ಲ. ಈಗ ಮುಂಚೆ 2 ದಿವಸ ಮುಂಚೆ 2 ಶಾರ್ಟ್ಸ್ ಹಾಕಿದ್ದೀನಿ, ದಯಮಾಡಿ ಚೆಕ್ ಮಾಡಿ. ಒಂದು ತೆಂಗೋಡಲು, ಇನ್ನೊಂದು ಕಡಲೆಕಾಯಿ ಬೀಜದ ಪಕೋಡ. ಪ್ಲೀಸ್ ಚೆಕ್ ಮಾಡಿ ಹೇಗಿದೆ ಅಂತ ನೋಡಿ, ಅದರಲ್ಲೇ ಕಾಮೆಂಟ್ ಮಾಡಿ. ಇವತ್ತು ನಾನು ನಿಮಗೆ ಈ ಗುಳ್ಳ ಇದೆಯಲ್ಲ, ಗುಳ್ಳ ಅಂತಾರೆ ಇದಕ್ಕೆ, ಬದನೆಕಾಯಿ, ಇನ್ ಅದರ್ ವರ್ಡ್ಸ್ ಇದು ಮಟ್ಟು ಗುಳ್ಳ ಅಂತೀವಿ ನಾವು. ಇದು ಈಗ ಉಡುಪಿಯಲ್ಲಿ ಪರ್ಯಾಯ ನಡೀತಾ ಇದೆ ಅಲ್ವಾ. ಈಗ ಸಮವರ್ಷದಲ್ಲಿ ಉಡುಪಿಯಲ್ಲಿ ಪರ್ಯಾಯ ನಡೀತದೆ, ಅಂದರೆ 2002, 4, 6 ಹಿಂಗೆ. ಈ ಸತಿ 26 ಅಲ್ವಾ, ಸೊ ಈ ಸತಿ ಪರ್ಯಾಯ ನಡೀತದೆ. ಪರ್ಯಾಯ ಅಂದರೆ ಕೃಷ್ಣನ ಪೂಜೆಯನ್ನು ಒಂದು ಮಠದ ಯತಿಯಿಂದ ಇನ್ನೊಂದು ಮಠದ ಯತಿಗೆ ಟ್ರಾನ್ಸ್ಫರ್ ಆಗ್ತದೆ 2 ವರ್ಷದ ಕಾಲಕ್ಕೆ. ಹಾಗೆ 8 ಮಠ ಇರೋದ್ರಿಂದ ಹೀಗೆ ಟ್ರಾನ್ಸ್ಫರ್ ಆಗಿಬಿಟ್ಟು ಈ ಪೂಜೆ ನಡೀತದೆ. ನಮಗೆಲ್ಲ ಇದು ನಾಡ ಹಬ್ಬ ಇದ್ದ ಹಾಗೆ, ಯಾಕಂದರೆ ನಮ್ಮೂರಿಂದ 2 ವರ್ಷಕ್ಕೊಂದ್ಸತಿ ಬರೋ ಹಬ್ಬ ಅಲ್ವಾ. ಲಕ್ಷಾಂತರ ಜನಗಳು ಸೇರ್ತಾರೆ ಫ್ರೆಂಡ್ಸ್. ಮತ್ತೆ ಟ್ರಾಫಿಕ್ ಎಲ್ಲ ಡೈವರ್ಟ್ ಮಾಡಿಬಿಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ಬಟ್ ಏನೋ ಹೇಳ್ತಾರಲ್ಲ, ತುಂಬ ಜನ ಬಂದ್ಬಿಟ್ಟು ಇದೆಲ್ಲ ಹೋಟೆಲ್ಸು ಅದು ಇದು ಎಲ್ಲ ಆಕ್ಯುಪೈಡ್ ಇರುತ್ತೆ. ಹೀಗೆ ಒಂದು ವಿಷಯ. ಹಾಗೆ ಆ ದಿವಸ, ಪರ್ಯಾಯದ ದಿವಸ, ನಾಳೆದು 17th ಆ ಫಂಕ್ಷನು, ಆ ದಿವಸ ಈ ಗುಳ್ಳ ಹುಳಿ ಮಾಡ್ತಾರೆ. ನಿಜವಾಗ್ಲೂ ಹೇಳ್ತೀನಿ, ತುಂಬ ರುಚಿಯಾಗಿರುತ್ತೆ. ನೋಡಿ, ನಾನು ಹಾಕಿದ ರೆಸಿಪಿನ. ಈ ಗುಳ್ಳ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು, ಬೇರೆ ಗುಳ್ಳದ ಹಾಗೆ ಅಲ್ಲ. ಇದು ಸಿಹಿನೇ, ಇದು ಕಹಿ ಇರೋದಿಲ್ಲ. ಇದಕ್ಕೆ ಇಂಟರ್ನ್ಯಾಷನಲ್ ರೆಕಗ್ನಿಷನ್ ಕೂಡ ಸಿಕ್ಕಿದೆ. ಇದ್ರ ಮೇಲೆ ಒಂದು ಸ್ಟ್ಯಾಂಪ್ ಇರುತ್ತೆ, ತಗೋಬೇಕಾದ್ರೆ ನಾನು ಅದು ಕಿತ್ಬಿಟ್ಟಿದ್ದೀನಿ. ಹಾಗೆ ಇದ್ರದ್ದು ಗುಳ್ಳ ಹುಳಿ ರೆಸಿಪಿನ ಇವತ್ತು ಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ದಯಮಾಡಿ ರೆಸಿಪಿನ ಚೆಕ್ ಮಾಡಿ, ಮೊದಲಿಂದ ಕೊನೆ ತನಕ ನೋಡಿ. ಮತ್ತೆ ನೀವು ಕೂಡ ಮನೆಯಲ್ಲಿ ಪ್ರಿಪೇರ್ ಮಾಡಿಬಿಟ್ಟು ಹೇಗಾಗಿದೆ ಅಂತ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮುಂದೆ ರೆಸಿಪಿನ ಪ್ರೆಸೆಂಟ್ ಮಾಡ್ತೀನಿ. ಎಲ್ಲರಿಗೆ ನಮಸ್ಕಾರ. ಮಣಿಪಾಲ್ ಕಿಚನ್ಗೆ ಸ್ವಾಗತ. ಎಲ್ರಿಗೂ ನಾನು ಪ್ರತಿಭಾ. ಇವತ್ತು ನಾನು ಕೃಷ್ಣ ಮಠದಲ್ಲಿ ಪರ್ಯಾಯದ ಪ್ರಯುಕ್ತ ಗುಳ್ಳ ಹುಳಿ ಮೊದಲನೇ ದಿವಸ ಎಲ್ರಿಗೂ ಲಕ್ಷೋಪಲಕ್ಷ ಜನರಿಗೆ ಬಡಿಸ್ತಾರೆ. ಆ ರೆಸಿಪಿನ ತೊಗೊಂಬಂದಿದ್ದೀನಿ. ಏನೇನು ಬೇಕಂತ ನೋಡೋಣ. ಒಂದು ಫ್ರೆಶ್ ಇಲ್ಲಿ ಮಟ್ಟು ಗುಳ್ಳ ಸಿಗುತ್ತೆ, ಅಂದರೆ ಮಟ್ಟು ಒಳ್ಳೆ ಕಡಪಾಡಿ ಹತ್ರ ಇಲ್ಲೋದು ಒಂದು ಹಳ್ಳಿ, ಅಲ್ಲಿ ಸಿಗೋದು ಮಟ್ಟು ಗುಳ್ಳ ಅಂತ ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಸೈಜಸ್ ನಾನು ತೋರಿಸ್ದಾಗೆ ನೋಡ್ಕೊಳ್ಳಿ. ಇದು ತುಂಬ ಎಳೆಯದು, ಮತ್ತು ಬೇರೆ ಬ್ರಿಂಜಾಲ್ ಅಂದರೆ ಬೇರೆ ಬದನೆಕಾಯಿ ಹಾಗೆ ಅಲ್ಲ. ಇದು ತುಂಬ ಸ್ವೀಟು. ಇದು ಬ್ಲಡ್ ಶುಗರ್ನ ಮ್ಯಾನೇಜ್ ಮಾಡುತ್ತೆ, ಹಾರ್ಟ್ಗೆ ಕೂಡ ಹೆಲ್ಪ್ ಮಾಡುತ್ತೆ. ಒಂದು ಬೌಲಲ್ಲಿ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು, ನಾವು ಪದ್ಧತಿ ಮಾಡೋ ಹಾಗೆ ಬೇರೆ ಎಲ್ಲ ಇದಕ್ಕೆ ಬದನೆಕಾಯಿಗೆ ಮಾಡ್ತೀವಲ್ಲ ಹಾಗೆ ಒಂದು ಬೌಲ್ನಲ್ಲಿ ಹಾಕ್ಕೊಳ್ಳಿ. ಮತ್ತು ಇದೆಲ್ಲ ಮಸಾಲೆಗೆ ನಾವು ಹಾಕುವಂತಹ ಪದಾರ್ಥಗಳನ್ನು ತೋರಿಸಿದ್ದೀನಿ. ಪ್ಲಸ್ ನಾನು ಬೆಲ್ಲ, ಹುಣಸೆ ನೀರು ತೋರಿಸಿದ್ದೀನಿ. ಈಗ ಒಂದು ಪ್ಯಾನ್ಗೆ 1 ಟೀ ಸ್ಪೂನು ಇದು ಕೊಬ್ಬರಿ ಎಣ್ಣೆ ಅಥವಾ ತೆಂಗಿನೆಣ್ಣೆ ಹಾಕಿಬಿಟ್ಟು ಅದಕ್ಕೆ ಅರ್ಧ ಟೀ ಸ್ಪೂನು ಕಡಲೆಬೇಳೆ ಹಾಕಿ, ಹಾಗೆ ಅರ್ಧ ಟೀ ಸ್ಪೂನು ಉದ್ದಿನಬೇಳೆ ಹಾಕಿ, ಇದು ಎರಡನ್ನೂ ಸ್ವಲ್ಪ ಅರ್ಧಂಬರ್ಧ ಒಂದು 20 ಸೆಕೆಂಡು ಅದರಲ್ಲಿ ಹುರ್ಕೋಬೇಕಾದ್ರೆ ಅದು ಕಬ್ಬಿಣದದು ಬೇಗ ಅಂದರೆ ಬಿಸಿ ಆಗುತ್ತಲ್ಲ. ಬಿಸಿ ಆದಮೇಲೆ ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ಹುರಿಬೇಕಾಗತ್ತೆ. ಈಗ ಅದಕ್ಕೆ ಮೆಂತ್ಯ ಕಾಳು ಒಂದು 1/3 ಟೀ ಸ್ಪೂನ್ ಹಾಕಿ, ಹಾಗೆ ಕೊತ್ತಂಬರಿ ಬೀಜ 2 ಟೀ ಸ್ಪೂನ್ ಹಾಕ್ಕೊಳ್ಳಿ. ತುಂಬ ರುಚಿಯಾಗುತ್ತೆ ಫ್ರೆಂಡ್ಸ್ ಇದು ಹುಳಿ. ಹಾಗೆ 1 ಟೀ ಸ್ಪೂನ್ ಜೀರಿಗೆ ಹಾಕ್ಕೊಳ್ಳಿ. ಇದನ್ನು ಅರ್ಧ ನಿಮಿಷ ತನಕ, ಅಂದರೆ ಒಂದು 30 ಸೆಕೆಂಡು ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ಚೆನ್ನಾಗಿ ಹುರ್ಕೊಳ್ಳಿ. ಪರಿಮಳಯುಕ್ತ ಆಗಬೇಕು. ಈಗ ನೋಡಿ, ಇನ್ನೂ ಆಗ್ತಾ ಇದೆ, ಇದು ಪೂರ್ತಿ ಆಗಲಿಲ್ಲ, ಲೋ ಫ್ಲೇಮಲ್ಲಿ ಹಾಕಿದ್ದೀನಿ. ಈಗ ಅದಕ್ಕೆ 3 ಬ್ಯಾಡಗಿ ಮೆಣಸು ಮತ್ತು 1 ಗುಂಟೂರು ಮೆಣಸು, ಹಾಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು, ಮತ್ತು ನಾನು ಅರ್ಧ ಕಪ್ಪು ತೆಂಗಿನ ತುರಿ ತೊಗೊಂಡಿದ್ದೀನಿ. ಅದರಲ್ಲಿ 2 ಟೇಬಲ್ ಸ್ಪೂನ್ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಚೆನ್ನಾಗಿ ಅದನ್ನು ಎಲ್ಲ ತೆಂಗಿನಕಾಯಿ ನೀರಿನ ಅಂಶ ಹೋಗೋ ತನಕ, ಮತ್ತು ಕರ್ಬೇವಿನ ಸೊಪ್ಪು ಮೆಣಸಿನ್ಕಾಯಿ ಗರಿಗರಿ ಆಗಬೇಕು. ಈಗ ಅದು ಆಯಿತು, ಅಲ್ಲಿ ಸ್ವಿಚ್ ಆಫ್ ಮಾಡಿದ್ದೀನಿ. ಈಗ ಇನ್ನೊಂದು ಪ್ಯಾನ್ಗೆ 2-3 ಕಪ್ ನೀರು ಹಾಕ್ಕೊಂಡು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳಿ. ಹಾಗೆ ಒಂದೇ ಒಂದು ಹಸಿಮೆಣಸಿನ್ಕಾಯಿ ಭಾಗ ಮಾಡಿರೋದು ಹಾಕಿದ್ದೀನಿ. ಮತ್ತು ಇವಾಗ ನಾವು ಕಟ್ ಮಾಡಿಟ್ಟಿದ್ವಲ್ಲ ಗುಳ್ಳ, ಅಂದರೆ ಇಲ್ಲಿ ಸಿಗುವಂಥ ಮಟ್ಟು ಗುಳ್ಳ ಅಂದರೆ ಅದು ಬದನೆಕಾಯದು, ಬಟ್ ತುಂಬ ರುಚಿಯಾಗಿರುತ್ತೆ, ಎಳೆಯೋದು ತುಂಬಾ ಚೆನ್ನಾಗಿರುತ್ತೆ, ದೊಡ್ಡದಾಗುತ್ತೆ. ಈಗ ಅದಕ್ಕೆ ಅರಿಶಿನ ಪುಡಿ 1/5 ಟೀ ಸ್ಪೂನ್ ಹಾಕ್ಕೊಳ್ಳಿ. ಮತ್ತು ನಾನು ಹೇಗೆ ಮುಚ್ಚಿದ್ದೀನೋ ಆ ಮುಚ್ಚಳಕ್ಕೆ ತೂತುಗಳಿದೆ, ಆ ಇಟ್ಬಿಟ್ಟು ಅದನ್ನು ಬೇಯಿಸೋಕ್ಕಿಡೋಣ. ಈಗ ನಾವು ಹುರಿದಿದ್ದೆಲ್ಲ ಪದಾರ್ಥಗಳಿದೆಯಲ್ಲ ಅದನ್ನು ಬ್ಲೆಂಡರ್ ಬೌಲ್ಗೆ ಹಾಕ್ಕೊಳ್ಳಿ. ಹಾಗೆ ಅದಕ್ಕೆ ಸ್ವಲ್ಪ ಉಳಿದಿರೋ ತೆಂಗಿನಕಾಯಿ ಇದೆಯಲ್ಲ ಅದನ್ನು ನಾನು ಹಸಿ ಹಾಕಿದ್ದೀನಿ, ಸ್ವಲ್ಪ ಹುರಿದು ಹಾಕಿದ್ದೀನಿ. ಎಷ್ಟು ನೀರು ಬೇಕೋ ಅಗತ್ಯ ಇರುವಷ್ಟು ನೀರನ್ನು ಹಾಕ್ಕೊಂಡು ಫೈನಾಗಿ ನೈಸಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ತುಂಬ ನೈಸಲ್ಲ, ಸಾಧಾರಣ ನೈಸ್ ಆದರೆ ಸಾಕು. ಇವಾಗ ನಾವು ಗುಳ್ಳನ ಬೇಯಿಸೋಕ್ಕಿಟ್ಟಿದ್ದೀವಲ್ಲ ಅದು ತುಂಬ ಬೇಯಬಾರ್ದು. ತುಂಬ ಬೆಂದರೆ ಎಲ್ಲ ಮೆದುವಾಗಿ ಹೋಗ್ಬಿಡುತ್ತೆ. ಹದವಾಗಿ ಬೆಂದರೆ ಸಾಕು. ಬೆಂದಿದೆ. ಈಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಹಾಗೆ ಬೆಲ್ಲ ಒಂದು ಹಾಕಲೇಬೇಕು, ಒಂದು ಪೀಸ್, ಅದಕ್ಕೆ ಟೇಸ್ಟ್ ಬ್ಯಾಲೆನ್ಸ್ ಮಾಡಲಿಕ್ಕೆ ಫ್ರೆಂಡ್ಸ್. ಹಾಗೆ ಇದ್ರದ್ದು ಹುಣಸೆ ಹಣ್ಣಿನ ಜ್ಯೂಸ್ 1-2 ಟೀ ಸ್ಪೂನ್ ಹಾಕಿದ್ದೀನಿ. ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ ಅದಕ್ಕೆ.
ಆಯ್ತಲ್ವಾ? ಮಿಕ್ಸ್ ಕೊಟ್ಟಮೇಲೆ ಈಗ ಅದಕ್ಕೆ ನಾವು ಬೇಳೆ ಬೇಯಿಸ್ಕೊಂಡಿರೋದು ಒಂದು 1/4 ಕಪ್ ತೊಗರಿಬೇಳೆ ಬೇಯಿಸಿಟ್ಕೊಂಡಿರೋದನ್ನು ಅದಕ್ಕೆ ಹಾಕಬೇಕಾಗತ್ತೆ. ಅದು ಪದ್ಧತಿ ಪ್ರಕಾರ ಹಾಕೋದೇನೆ ಹಾಕಲೇಬೇಕು, ಯಾಕಂದರೆ ಬೇಳೆ ಹಾಕಿದರೆ ಮಾತ್ರ ಅದಕ್ಕೊಂದು ಹುಳಿಯಾಗಿ ಅನ್ನೋದು ಅನ್ನಿಸ್ಕೊಳತ್ತಲ್ವ. ತುಂಬ ಹಾಕಬಾರ್ದು, 1/4 ಕಪ್ ಹಾಕಿದ್ರೆ ಸಾಕು. ಇದು ಸಾಧಾರಣ ನೋಡಿ 3 ಜನಕ್ಕೆ 3-4 ಜನಕ್ಕೆ ಖಂಡಿತ ಸಾಕಾಗುತ್ತೆ. ಇವಾಗ ರುಬ್ಬಿರುವಂಥ ಮಸಾಲೆ ತೋರಿಸಿದ್ನಲ್ಲ ಅದನ್ನು ಹಾಕ್ಕೊಳ್ಳಿ. ಮತ್ತು ನೀರು ಹಾಕ್ಕೊಂಡು ಆ ಬ್ಲೆಂಡರ್ ಬೌಲ್ಗೆ ಕನ್ಸಿಸ್ಟೆನ್ಸಿ ದಪ್ಪ ಹುಳಿ ನಿಮಗೆ ದಪ್ಪ ಮತ್ತು ತೆಳು ನಿಮಗೆ ಹೇಗೆ ಬೇಕೋ ಹಾಗೆ ಸ್ವಲ್ಪ ನೀರು ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ. ಈಗ ಹಂಗೆ ಕಾಣುತ್ತೆ ಅದು ಕುದಿ ಬಂದಮೇಲೆ. ಆಮೇಲಿಂದ ನೋಡಿ ಬೇಳೆ ಗಿಳೆ ತೆಂಗಿನಕಾಯಿ ಎಲ್ಲ ಹಾಕಿದ್ದೀವಲ್ಲ, ಸೊ ತುಂಬ ಚೆನ್ನಾಗಿ ದಪ್ಪಗಾಗಿ ಬಂದುಬಿಡುತ್ತೆ. ಅಂದರೆ ಎಷ್ಟು ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿಗೆ ಬರುತ್ತೆ. ಈಗ ನೋಡಿ 3 ನಿಮಿಷ ತನಕ ನಾವು ಕುದಿಸೋಕ್ಕಿಟ್ಟಿದ್ವಲ್ಲ, ಎಷ್ಟು ಚೆನ್ನಾಗಿ ಕುದ್ದುಬಿಟ್ಟು ನೋಡಿ ಎಷ್ಟು ದಪ್ಪ ಆಗಿ ಬಂದುಬಿಡ್ತು. ಹೌದಾ? ಎಷ್ಟು ಚೆನ್ನಾಗಿ ಪರಿಮಳ, ಮನೆಯೆಲ್ಲ ಪರಿಮಳ ಬರ್ತಾಯಿದೆ. ಅಷ್ಟೆಲ್ಲ ಮಸಾಲೆ ಹಾಕಿ ಹುರಿದು ಅದಕ್ಕೆ ಮಾಡಿದ್ದೀವಲ್ಲ, ಮಸಾಲೆ ಹಾಕಿದ್ದೀವಲ್ಲ, ಈಗ ರೆಡಿ ಆಯಿತು ನಮಗೆ ಗುಳ್ಳ ಹುಳಿ. ಈಗ ಅದಕ್ಕೊಂದು ಒಗ್ಗರಣೆ, ಸಾಸಿವೆ, ಉದ್ದಿನಬೇಳೆ, ಕೆಂಪು ಮೆಣಸಿನ್ಕಾಯಿ, ಹಿಂಗು ಮತ್ತು ಕರ್ಬೇವಿನ ಸೊಪ್ಪಿನ ಮಜಾ ಒಗ್ಗರಣೆ ಕೊಟ್ಬಿಟ್ಟು ಒಂದು ಕುದಿ ತಂದರೆ ಆಹಾ ಏನು ಚೆನ್ನಾಗಿರುತ್ತೆ ಅಂತಂದರೆ. ಫ್ರೆಂಡ್ಸ್, ವಿಡಿಯೋನ ಮೊದಲಿಂದ ಕೊನೆ ತನಕ ನೋಡಿ. ಈ ಗುಳ್ಳ ಹುಳಿನ ಮಾಡಿ ನೋಡಿ, ನೋಡಿದ್ರೇ ತಿನ್ನಬೇಕು ಅನ್ಸುತ್ತಲ್ಲ. ಇನ್ನು ಮುಂದಿನ ರೆಸಿಪಿ ಹಾಕೋ ತನಕ ಎಲ್ಲರಿಗೆ ನಮಸ್ಕಾರ.